ಪ್ರತಿಷ್ಠಿತ ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಶುಕ್ರವಾರ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಜಿಲ್ಲೆಯ ಎಲ್ಲ ಪತ್ರಕರ್ತರು ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಶಿಬಿರದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಹೇಶ್ ಅಂಗಡಿ ಮಾತನಾಡಿ, ಸಂಘವು ಕಳೆದ 30 ವರ್ಷಗಳಿಂದ ಕಾರ್ಯನಿರತ ಪತ್ರಕರ್ತರ ಸಂಘವು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರಸ್ತುತ 350ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದೆ ಎಂದು ಹೇಳಿದರು. ಸಂಘದ ಸದಸ್ಯರಿಗೆ ವಿಜಯಪುರ ಬಿಎಲ್ಡಿ ಸಂಸ್ಥೆಯ ಹೆಲ್ತ್ ಕಾರ್ಡ್ ನೀಡಿದ್ದಾರೆ ಎಂದರು. ಎಂಎಂ ಜೋಶಿ ಆಸ್ಪತ್ರೆಗೆ ಮರಣಾನಂತರ ಕಣ್ಣಿನ ನೇತ್ರದಾನ ಮಾಡಲು ತಾವು ಬಯಸಿರುವುದಾಗಿ ಮಹೇಶ್ ಅಂಗಡಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಮ್ಮಿನಗಡ ಪತ್ರಕರ್ತ ನರಸಿಂಹಮೂರ್ತಿ ಅವರು ನೇತ್ರದಾನ ಮಾಡಲು ಘೋಷಣೆ ಮಾಡಿದರು. ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಸಂಜು ಕುಲಕರ್ಣಿ ಮಾತನಾಡಿ, ಪತ್ರಕರ್ತರು ಸಮಾಜಕ್ಕೆ ನೀಡುವ ಸೇವೆಯನ್ನು ಗುರುತಿಸಿ ಬೆಂಬಲಿಸುವ ಉದ್ದೇಶದಿಂದ ಈ ರೀತಿಯ ಕಣ್ಣಿನ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು. ಪ್ರತಿಯೊಬ್ಬರೂ 40 ವರ್ಷ ಮೇಲ್ಪಟ್ಟವರಿಗೆ ಕನ್ನಡಕ ಅವಶ್ಯಕವಾಗುತ್ತಿದ್ದು, ಶಿಬಿರದಲ್ಲಿ ತಪಾಸಣೆ ಮಾಡಿದವರಿಗೆ ಸರ್ಚ್ ಸಂಸ್ಥೆಯ ಮೂಲಕ ಉಚಿತವಾಗಿ ಕನ್ನಡಕ ವಿತರಿಸಲಾಗುತ್ತದೆ ಎಂದು ಹೇಳಿದರು. ಟಿವಿ, ಕಂಪ್ಯೂಟರ್ ಹಾಗೂ ಮೊಬೈಲ್ ಬಳಸುವವರಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ಒಳ್ಳೆಯ ಲೆನ್ಸ್ಗಳನ್ನು ಹೊಂದಿದ ಕನ್ನಡಕ ಒದಗಿಸಲಾಗುವುದು. ಪತ್ರಕರ್ತರು ಹಾಗೂ ಅವರ ಕುಟುಂಬದವರಿಗೆ ಅಗತ್ಯವಿದ್ದಲ್ಲಿ ಶಸ್ತ್ರಚಿಕಿತ್ಸೆಗೆ ಎಂಎಂ ಜೋಶಿ ಆಸ್ಪತ್ರೆಯ ಸಂಪೂರ್ಣ ಸೌಲಭ್ಯಗಳನ್ನು ಸಹಕಾರದೊಂದಿಗೆ ಒದಗಿಸಲಾಗುತ್ತದೆ ಎಂದರು. ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಉಪಕರಣಗಳಿದ್ದು ಜನರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಸರ್ಚ್ ಸಂಸ್ಥೆಯ ವೆಂಕಟೇಶ್ ಮಾತನಾಡಿ, ಸರ್ಚ್ ಸಂಸ್ಥೆ ಕಳೆದ 30 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಎಂಎಂ ಜೋಶಿ ಆಸ್ಪತ್ರೆಯ ಸಹಯೋಗದಲ್ಲಿ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ನಡೆಸುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಗಾಣಗೇರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಬೇಪಾರಿ, ಸೂಪರ್ ಟೈಮ್ಸ್ ನ್ಯೂಸ್, ಬಾಗಲಕೋಟೆ. ಆಸ್ಪತ್ರೆ ಹಾಗೂ ಸಂಸ್ಥೆಯಿಂದ ಹಾಗೂ ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಸಂಘದಿಂದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಈಗಾಗಲೇ ಆರಂಭವಾಗಿದೆ. ನಮ್ಮ ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಿಂದ ಸದಸ್ಯರು ಭಾಗವಹಿಸ್ತಾರೆ. 350ಕ್ಕೂ ಹೆಚ್ಚು ಜನರು ನಮ್ಮ ಸದಸ್ಯರಿದ್ದಾರೆ. ರಾಜ್ಯದಲ್ಲಿ 94 ವರ್ಷಗಳಿಂದ ನಮ್ಮ ಸಂಸ್ಥೆ ಇದೈತಿ. ಈಗ ನಮ್ಮ ಸಂಘ ಐತಿ. ಈಗ 30 ವರ್ಷದಿಂದ ನಾವು ಇಲ್ಲಿ ಬಾಗಲಕೋಟೆ ಜಿಲ್ಲೆ ಕಾರ್ಯನಿರ್ವಹಿಸ್ತೀವಿ. ಇಂಥ ಮಾದರಿ ನಮ್ಮ ಜಿಲ್ಲೆಯಲ್ಲಿ ಮಾದರಿ ಸಂಸ್ಥೆ ಆಗೈತಿ. ಈಗಾಗಲೇ ಮೊನ್ನೆ ಕಳೆದ ತಿಂಗಳು BLD ಸಂಸ್ಥೆಯವರು ನಮಗೆ ಹೆಲ್ತ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಸರ್. ಸುನಿಲ್ ಪಾಟೀಲ್ರು ಹೆಲ್ತ್ ಕಾರ್ಡ್ ನಮಗೆ ರಿಯಾಯಿತಿ ದರದಲ್ಲಿ ನಮಗೆ ತಪಾಸಣೆ ಶಿಬಿರ ಇದು ಒಟ್ಟೆ ಯಾವುದು ಶಸ್ತ್ರಚಿಕಿತ್ಸಿದ್ರು ರಿಯಾಯಿತಿ ದರದಲ್ಲಿ ನಮಗೆ BLD ಸಂಸ್ಥೆ ವಿಜಯಪುರದವ್ರು ಮಾಡಿಕೊಟ್ಟಿದ್ದಾರೆ ಸರ್. ಅದೇ ರೀತಿಯಾಗಿ ನಾವು ನಿಮ್ಮ ಆಸ್ಪತ್ರೆಯಿಂದ ನಾವು ಮನವಿ ಮಾಡ್ಕೋತೀವಿ, ಯಾವುದೇ ಚಿಕಿತ್ಸೆಗಳಿರಲಿ, ಸ್ಪೆಕ್ಟ್ ವಿಷಯದಲ್ಲಿ ತಪಾಸಣೆ ಇರಲಿ, ರಿಯಾಯಿತಿ ದರದಲ್ಲಿ ನಮಗೆ ನಮ್ಮ ಸಂಘದ ಸದಸ್ಯರಿಗೆ ಮಾಡಿಕೊಡ್ಬೇಕಂದು ನಾವು ಮನವಿ ಮಾಡಿಕೊಡ್ತೀನಿ. ಇನ್ನೂ ಹೆಚ್ಚಿನ ಸಹಕಾರ ನಿಮ್ಮಲ್ಲಿ ನಾವು ಕೇಳ್ಕೊತೀವಿ ಸರ್. ಅದೇ ರೀತಿಯಾಗಿ ನಾನು ಇವತ್ತು ಬೆಳಗ್ಗೆ ಬಂದು ಕೇಳಿದೆ, ಸರ್ ನೇತ್ರ ಬ್ಯಾಂಕ್ ಕಣ್ಣಿನ ಐತಿ ನೋಡ್ರಿ ಸರ್ ಅಂತಂದು. ಐತಿ ನಿಮ್ಮಲ್ಲಿ ಅಂತಾನೆ. ನಾನು ಮರಣ ಹೊಂದಿದ ಮ್ಯಾಗ ನಾನು ನೇತ್ರವನ್ನು ದಾನ ಮಾಡೋಕ್ಕೆ ಇಚ್ಛೆ ವ್ಯಕ್ತಪಡಿಸಿದ್ದೀನಿ. ಅದಕ್ಕೆ ಹಾಗೆ ನಾನು ಕುಟುಂಬ ಸದಸ್ಯರನ್ನು ಒಪ್ಪಿಗೆ ತೊಗೊಂಡಿನಿ. ಅದಕ್ಕೆ ನೀವು ಅದೇನು ಫಾರ್ಮೆಟಿಸ್ ಇದೆ ಹೇಳ್ರಿ, ಅದನ್ನು ಮಾಡ್ಕೋತೀನಿ. ಧನ್ಯವಾದಗಳು.